ಈ ಟೇಬಲ್ ಏನ್ ನೀವು ನೋಡ್ತಾ ಇದೀರಲ್ಲ, ಈ ಟೇಬಲ್ ಬಂದ್ಬಿಟ್ಟು ಹತ್ರ ನಿಮ್ಗೆ 1,61,000 ಬೆಲೆ ಬಾಳುವಂತ ಟೇಬಲ್ ನ ನೀವು ನೋಡ್ತಾ ಇದೀರಾ. ಇದು ಈ ಚಾನಲ್ ನ ಕತೆ ಅಲ್ಲ, ಮೋಟೋ ಬ್ಲಾಗ್. ನಾನು ಬೈಕ್ ಸಿಕ್ಕಾಬೆ ಕ್ರೇಜ್ ನನ್ಗೆ. ನಿಜ ಹೇಳ್ತೀನಿ, ನನಗೆ ಟ್ರಾವೆಲ್ ಬ್ಲಾಗ್ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಮಿಸ್ಟರ್ ಬ್ರೋ ಅಂತ ಇದೆ. ಸೊ ಈ ಮಿಸ್ಟರ್ ಬ್ರೋ ಇವತ್ತು ನಿನ್ನೆ ಹುಟ್ಟಿದಂತಲ್ಲ, ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದೀನಿ ಕೇಳಿ. ಸೊ ಒಂದ್ 4-5 ಜನ ಕುತ್ಕೊಂಡು ಹಿಂಗೆ ಸುಮ್ನೆ ಡಿಸ್ಕಷನ್ ಮಾಡ್ತಾ ಕೂತಿದ್ವಿ. ನನ್ನ ಫ್ರೆಂಡ್ ಮಂಜು ಹೇಳ್ತಾನೆ, ಸೊ ಏನಿಲ್ಲ ಡಾಕ್ಟರ್ ಬ್ರೋ ತರ ನಾನು ಆಗ್ತೀನಿ ಅಂತಂದಾಗ, ಡಾಕ್ಟರ್ ಬ್ರೋ ಯಾರ್ಲೇ ಅಂತ ನಾ ಕೇಳಿದಾಗ, ಸೊ ಅವತ್ತು ಇನ್ಸ್ಟಾಗ್ರಾಮ್ ನ ಡೌನ್ಲೋಡ್ ಮಾಡ್ಕೊಂಡು ಡಾಕ್ಟರ್ ಬ್ರೋ ಅಂತ ಸರ್ಚ್ ಮಾಡಿದೆ. ಫಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಂಡು ಸರ್ಚ್ ಮಾಡಿ ಡಾಕ್ಟರ್ ಬ್ರೋ ಇನ್ಸ್ಟಾಗ್ರಾಮ್ ಐಡಿ ತೆಗೆದ್ಬಿಟ್ಟು ಇವ್ರೇನ್ ನೋಡ್ ಅಂತೇಳಿ ನಮ್ಮ ಫ್ರೆಂಡ್ ಮಂಜುಗ್ ತೋರಿಸಿದಾಗ, ನೋಡ್ಲಿ ಇವ್ನಿಗೆ ಡಾಕ್ಟರ್ ಬ್ರೋನೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ನಕ್ರೆ. ಸೊ ನನ್ನ ಚಾನಲ್ ಬಂದ್ಬಿಟ್ಟು ಮಿಸ್ಟರ್ ಬ್ರೋ ಅಂತ ಇಟ್ಟಿದ್ದೀನಿ. ಇವ್ರು ನೋಡಿದ್ರೆ ಡಾಕ್ಟರ್ ಬ್ರೋ. ಹಾಯ್, ಹೆಲೋ, ನಮಸ್ತೆ ಕರ್ನಾಡು, ಹೇಗಿದ್ದೀರಾ? ಐ ವಾಫ್ ಸುಫಫ್. ನಿಮಗೆ ಟೈಮ್ ತೋರಿಸ್ತೀನಿ ಫಸ್ಟ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ನಾ ತೋರಿಸ್ತೀನಿ, ಜಸ್ಟ್ ನೋಡಿ. ಬಟ್ ಒಂದೊಂದಾಗಿ ತೋರಿಸ್ಕೊಂತ ಹೋಗ್ತೀನಿ. ಈ ಟೇಬಲ್ ಏನ್ ನೀವು ನೋಡ್ತಾ ಇದೀರಲ್ಲ, ಈ ಟೇಬಲ್ ಬಂದ್ಬಿಟ್ಟು ಹತ್ರ ನಿಮ್ಗೆ 1,61,000 ಬೆಲೆ ಬಾಳುವಂತ ಟೇಬಲ್ ನ ನೀವು ನೋಡ್ತಾ ಇದೀರಾ. ಸೊ ನನ್ನ ಯೂಟ್ಯೂಬ್ ಜರ್ನಿ ಯಾವ ತರ ಸ್ಟಾರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಹೇಳ್ತೀನಿ ಕೇಳಿ. ಸೊ ನನ್ನ ಯೂಟ್ಯೂಬ್ಗೆ ಫಸ್ಟ್ ನಾನು ಹಾಕಿರುವಂತ ಬಜೆಟ್ ಎಷ್ಟು ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಇದು ಒಂದು, ನೀವು ಕೈಯಲ್ಲಿ ಸೆಲ್ಫಿ ಸ್ಟಿಕ್ ನೋಡ್ತಾ ಇದೀರಲ್ಲ, ಮುರಿದೋಗ್ಬಿಟ್ಟಿದೆ, ಒಂದ್ ಸೈಡ್ಗೆ ತಗೊಂಡೋಗ್ಬಿಟ್ಟಿದೆ. ಇದನ್ನ ನೀವು ಸೆಲ್ಫಿ ಸ್ಟಿಕ್ ಆಗು ಯೂಸ್ ಮಾಡಬಹುದು, ಹಾಗೆ ಟ್ರೈಫೋಡ್ ಆಗು ಕೂಡ ಯೂಸ್ ಮಾಡಬಹುದು. ಸೊ ಇದಕ್ಕೆ 250 ರೂಪಾಯಿ ಬಿತ್ತು. ಅಂಡ್ ಇಲ್ಲಿ ನೋಡ್ತಾ ಇದೀರಾ ವೈರ್ಡ್ ಮೈಕ್, ಬೋಯಾದು ಒಂದು ವೈರ್ ಮೈಕ್ ಇದೆ. ಈ ಮೈಕ್ ನ ನಾನು ಯೂಸ್ ಮಾಡ್ತಾ ಇದ್ದೆ. ಇದು ಈ ಚಾನಲ್ ನ ಕತೆ ಅಲ್ಲ, ಹಳೆ ಚಾನಲ್. UR ಕಾಸಿ ಅಂತ ನೀವು ನೋಡ್ತಾ ಇದ್ರಿ ನನ್ನ ಹಳೆ ಚಾನಲ್ ಅಲ್ಲಿ. ಅದರಲ್ಲಿ ಹತ್ರ 1130 ಜನ ಸಬ್ಸ್ಕ್ರೈಬರ್ಸ್ ಇದಾರೇನೋ ಸದ್ಯಕ್ಕೆ. ನಾನು ತುಂಬಾ ದಿನ ಆಯ್ತು ನೋಡಿಲ್ಲ. ಸೊ ಏನು ನನ್ನ ಯೂಟ್ಯೂಬ್ ನ ಒಂದು ಸ್ಟೋರಿ ಅಂದ್ರೆ, ಮುಂಚೆ ನಾನು ಲಿಟ್ರಲಿ ಹೇಳ್ತೀನಿ, ಯಾವುದೇ ತರನಾದಂತ ಬ್ಲಾಗ್ಸ್, ಟ್ರಾವೆಲ್ ಬ್ಲಾಗ್ಸ್ ಯಾವ್ದು ನೋಡ್ತಾ ಇರ್ಲಿಲ್ಲ. ನನ್ಗೆ ಇಂಟ್ರೆಸ್ಟ್ ಇರೋದು, ಕ್ರೇಜ್ ಇರೋದು ಯಾವ್ದ್ರಲ್ಲಿ ಅಂದ್ರೆ ಮೋಟೋ ಬ್ಲಾಗ್. ನಾನು ಬೈಕ್ ಸಿಕ್ಕಾಬೆ ಕ್ರೇಜ್ ನನ್ಗೆ. ಬೈಕ್ ನನ್ ಕೈಲಿ ಬೈಕ್ ಸಿಕ್ಕರೆ ಸಾಕು, ಒಂಥರ ಹಾರ್ಸ್ ರೈಡರ್ ಕೈಯಲ್ಲಿ ಹಾರ್ಸ್ ಸಿಕ್ಕಂಗೆ, ಹೆಂಗೆ ಎಗ್ಗ ಮುಗ್ಗ ಓಡಿಸ್ಬಿಡ್ತಾರಲ್ಲ, ಸೊ ಆ ತರ ನಾನು ಇನ್ ಕೇಸ್ ನನ್ ಕೈಯಲ್ಲಿ ಬೈಕ್ ಸಿಕ್ಕರೆ ಸಾಕು, ಅದನ್ನ ಮನ ತೃಪ್ತಿ ಆಗೋವರೆಗೂ ಉಜ್ಜಾಡಿ ಬಿಟ್ಬಿಡ್ತೀನಿ. ಆ ತರ ನಾನೊಬ್ಬ ರೈಡರ್ ಅಂಡ್ ಅದಕ್ಕೆ ತಕ್ಕಂತೆ ಗುಡ್ ರೀಡರ್. ಅದಕ್ಕೆಲ್ಲ ನನ್ನ ಬಯೋದಲ್ಲಿ ಹಾಕಿದ್ದೀನಿ, ಐ ಆಮ್ ಅ ಗುಡ್ ರೀಡರ್ ಅಂಡ್ ರೈಡರ್ ಅಂತೇಳಿ. ಸೊ ಅದ್ರ ಹಿಂದೆ ಒಂದು ಸ್ಟೋರಿ ಇದೆ. ನಾನ್ ಮುಂಚೆ ಈ ಟ್ರಾವೆಲ್ ಬ್ಲಾಗು ಸೊ ಇವ್ಯಾವ ನೋಡ್ತಿರ್ಲಿಲ್ಲ. ನಿಜ ಹೇಳ್ತೀನಿ, ನನಗೆ ಟ್ರಾವೆಲ್ ಬ್ಲಾಗ್ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಇನ್ 2023 ಅದ್ರ ಹಿಂದೆ ನಾನ್ ನೋಡ್ತಾ ಇರೋದು ಬರೀ ಓನ್ಲಿ ಯಾವ್ದಂದ್ರೆ ಮೋಟೋ ಬ್ಲಾಗ್, ಬೈಕ್ ರಿವ್ಯೂ, ಬೈಕ್ ಅದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಪೀಡ್ ಎಲ್ಲ ಓಡಿಸ್ತಿರ್ತಾರಲ್ಲ, ಬೈಕ್ ರಿವ್ಯೂ ಮಾಡೋಂಥ ಬೈಕ್ ಬ್ಲಾಗರ್ಸ್, ಮೋಟೋ GP, ಈ ತರನಾಗಿ ನಾನು ಜಾಸ್ತಿ ನೋಡ್ತಿದ್ದೆ. ಸೊ ಅದ್ರಗೋಸ್ಕರ ನನಗೆ ಮೋಟೋ ಬ್ಲಾಗರ್ ಆಗ್ಬೇಕು ಅಂತ ಸಿಕ್ಕಾಬಡೆ ನನಗೆ ಕ್ರೇಜು ಅಂಡ್ ಸಿಕ್ಕಾಬಡೆ ಹುಚ್ಚು. ಸೊ ಮೋಟೋ ಬ್ಲಾಗರ್ ಆಗ್ಬೇಕು ಅಂದ್ರೆ ಒಂದಿಷ್ಟು ಅಲ್ಲಿ ನಮ್ಗೆ ಚಾಲೆಂಜಸ್ ಗಳು ಬರ್ತವೆ. ಏನು ಅಂದ್ರೆ, ಫಸ್ಟ್ ಆಫ್ ಆಲ್ ಒಂದು ಬೈಕ್ ಇರಬೇಕು, ಒಂದು ಹೆಲ್ಮೆಟ್ ಇರಬೇಕು. ಅದಕ್ಕೆ ಮೊಬೈಲ್ ಅಲ್ಲೂ ಕೂಡ ಸ್ಟಾರ್ಟ್ ಮಾಡಬಹುದು ಮೋಟೋ ಬ್ಲಾಗಿಂಗ್, ಅದರಲ್ಲಿ ಏನಿಲ್ಲ. ಇನ್ ಕೇಸ್ ಮೋಟೋ ಬ್ಲಾಗ್ ಮತ್ತೆ ಅದಕ್ಕೊಂದು ಚಿನ್ ಮೌಂಟ್ ಬೇಕು, ಸೊ ಅದಕ್ಕೊಂದು ಮತ್ತೆ ಮೈಕ್ ಬೇಕು. ಸೊ ಒಂದು ಕಂಟೆಂಟ್ ನ ಹುಡ್ಕೋಬಹುದು, ಕಂಟೆಂಟ್ ಆರಾಮ್ಸೆ ಹುಡ್ಕೋಬಹುದು. ಇಷ್ಟು ಬೇಕಾಗ್ತದೆ. ಬೇಸಿಕ್ ಆಗಿ ಒಂದು ಹೆಲ್ಮೆಟ್ ಆದ್ರೂ ಬೇಕು. ಅಷ್ಟಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ನನ್ ತವ ಇರಲಿಲ್ಲ. ಅವಾಗ ನಾನು ಏನ್ ಮಾಡಕ್ ಸಾಧ್ಯ ಅಂತ ಯೋಚನೆ ಮಾಡಿದಾಗ ನನ್ ತವ ಇರೋದು ಏನಿದೆ, ಜಸ್ಟ್ ಓನ್ಲಿ ಒಂದು ಫೋನ್. ಅದು ನಾನು ಫಸ್ಟ್ ನಾನು ಫೋನ್ ತಗೊಂಡಿದ್ದೆ ಯಾವ್ದಂದ್ರೆ ರೆಡ್ಮಿ Y2 ಮೊಬೈಲ್. ಅದು ಲಾಕ್ಡೌನ್ ಅಲ್ಲಿ 2020 ಮೇ 18 ಟೈಮಲ್ಲಿ ಬಂದ್ಬಿಟ್ಟು. ಸೊ ಅವಾಗ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇದ್ವು. ಸೊ ಅದ್ರಗೋಸ್ಕರ ನನ್ಗೆ ಬಂದಿರೋ ಫಸ್ಟ್ ಮೊಬೈಲ್ ರೆಡ್ಮಿ Y2. ಸೊ ಅದು ಒಂದೂವರೆ ವರ್ಷ, ಹತ್ರ 1.2 ವರ್ಷ ಯೂಸ್ ಮಾಡಿದೀನಿ. ಆಮೇಲೆ ಆ ಮೊಬೈಲ್ ಹೊಡೆದಾದ್ಮೇಲೆ ಸೊ ನಾನು ಮನೆಯಲ್ಲಿ ಕೊಡಿಸಿರುವಂತ ಮೊಬೈಲ್ ವಿವೋ Y53s ಅಂತೇಳಿ. ಈ ಮೊಬೈಲ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಯೂಟ್ಯೂಬ್ ಜರ್ನಿ. ಸೊ ಲಿಟ್ರಲಿ ಹೇಳ್ತೀನಿ ಕೇಳಿ. ಇವಾಗ ನೀವು ನೋಡ್ತಾ ಇದೀರಲ್ಲ, ಈ ಚಾನಲ್ ಮಿಸ್ಟರ್ ಬ್ರೋ ಅಂತ ಇದೆ. ಸೊ ಈ ಮಿಸ್ಟರ್ ಬ್ರೋ ಇವತ್ತು ನಿನ್ನೆ ಹುಟ್ಟಿದಂತಲ್ಲ. ಸೊ ಈ ಮಿಸ್ಟರ್ ಬ್ರೋ ಹುಟ್ಟಿದ್ ಬಂದ್ಬಿಟ್ಟು 2023 ಏಪ್ರಿಲ್ ಅನ್ಕೊಂತೀನಿ. ಆ ಟೈಮಲ್ಲಿ ನಾನು ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿದ್ದೆ. ನನ್ನ ಜಿಮೇಲ್ ಐಡಿನೂ ಕೂಡ ಮಿಸ್ಟರ್ ಬ್ರೋ ಅಂತಾನೆ ಕ್ರಿಯೇಟ್ ಮಾಡಿದ್ದೆ. ಸೊ ಕ್ರಿಯೇಟ್ ಮಾಡಿ ಹಾಗೆ ನನ್ನ ಚಾನಲ್ ಎಲ್ಲ ಲೋಗೋ ವಿಗೋ ಎಲ್ಲ ಮಿಸ್ಟರ್ ಬ್ರೋ ಅಂತಾನೆ ಹೆಂಗ್ ಬರುತ್ತೆ ಹಂಗೆ ನಾನು
ಪಿಕ್ಸೆಲ್ ಲ್ಯಾಬ್ ಅಂತ ಬರುತ್ತೆ, ಪಿಕ್ಸೆಲ್ ಲ್ಯಾಬ್ ಅಂತ ಏನೋ ಬರುತ್ತೆ, ಅದೊಂದು ಎಡಿಟಿಂಗ್ ಆ್ಯಪ್ ಇದೆ. ಅದರಲ್ಲೇ ತಮ್ನೆಲ್ ಎಡಿಟ್ ಮಾಡ್ತಿದ್ದೆ, ತಮ್ನೆಲ್ ಲೋಗೋ ಎಲ್ಲ ಎಡಿಟ್ ಮಾಡ್ತಿದ್ದೆ ಅವಾಗಲೇ ಅದರಲ್ಲಿ. ಸೊ ಆ ಇದರಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಒಂದು ಮಿಸ್ಟರ್ ಬ್ರೋ ಅಂತೇಳಿ ಒಂದು ಟೈಟಲ್ ಕೊಟ್ಬಿಟ್ಟು ಒಂದು ಲೋಗೋನ ಕ್ರಿಯೇಟ್ ಮಾಡಿದೆ. ಇದು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಕೇಳಿ. ಇನ್ನೂ ವಿಡಿಯೋ ಮಾಡಿ ಹಾಕಿರ್ಲಿಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದು ಯಾವಾಗಂದ್ರೆ ನನ್ನ ಬರ್ಡೇ ಹತ್ರ ಬರ್ತಾ ಇತ್ತು, ಮೇ ಟೈಮಲ್ಲಿ. ಸೊ ಆಕ್ಚುಲಿ ಅದು ಬಂದ್ಬಿಟ್ಟು ನನ್ನ ಬರ್ಡೇನೇ ಅಲ್ಲ. ಸೊ ಮನೇಲಿ ಹೇಳಿದ್ರು ಅಂತ ಆ ಬರ್ಡೇ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ. ಅಂದ್ರೆ ಸೆಲೆಬ್ರೇಟ್ ಮಾಡಕ್ಕಂತ ಬಂದಿಲ್ಲ, ಆ ಬರ್ಡೇ ದಿನ ಎಲ್ಗಾದ್ರೂ ನಾನು ಹೋಗ್ಬಿಟ್ಟು ನಾನು ಎಂಜಾಯ್ ಮಾಡ್ಬೇಕು ಅನ್ನೋದು ನಾನು ಹುಚ್ಚು. ಸೊ ಅವತ್ತು ಏನ್ ಮಾಡಿದೆ, ನಾನು ಇನ್ನ ಬರ್ಡೇ ಟೈಮಿಂಗ್ ಇತ್ತು. ನನ್ನ ಫಸ್ಟ್ ವಿಡಿಯೋ ಬಂದ್ಬಿಟ್ಟಿದ್ದು ಮೇ 21ನೇ ತಾರೀಕು, ಹಿಂಗೇನೋ ಸಮಥಿಂಗ್ ಇದೆ ಡೇಟ್, ನಾನು ನೋಡಿಲ್ಲ. ಮೇ 21ನೇ ತಾರೀಕಿಗೆ ಬಂದ್ಬಿಟ್ಟು ನಾನು ವಿಡಿಯೋ ಹಾಕಿದೆ. ಆ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಒಂದು ಕಮ್ಯುನಿಕೇಶನ್ ನಡೀತು. ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರ್ತೀನಿ ನಾನು, ನನ್ನ ಡಿಗ್ರಿ ಕಾಲೇಜ್ ಫ್ರೆಂಡ್ ಮಂಜು ಮತ್ತೆ ಪ್ರವೀಣ ಅವರು. ಅಲ್ಲಿ ನಮ್ಮ ಫ್ರೆಂಡ್ ಗಚ್ಚಿನಕಟ್ಟಿ ಕಾಲೋನಿಯಲ್ಲಿ, ಬಿಜಾಪುರದಲ್ಲಿ ಗಚ್ಚಿನಕಟ್ಟಿ ಕಾಲೋನಿ ಅಂತ ಬರುತ್ತೆ, ಆ ಗಚ್ಚಿನಕಟ್ಟಿ ಕಾಲೋನಿಯಲ್ಲಿ ಅವರು ರೂಮ್ ಮಾಡಿರ್ತಾರೆ. ಅವ್ರ ರೂಮಿಗೆ ಬಾರಲ್ಲ ಅಂತಂದಾಗ ನಾನು ಹೋಗಿರ್ತೀನಿ. ಸೊ ಅವಾಗ ಸುಮ್ನೆ ಹೀಗೆ ಕುತ್ಕೊಂಡು ಇವಾಗ ಹೆಂಗ್ ಕುತ್ಕೊಂಡಿದ್ವಲ್ಲ ಹಿಂಗೆ ನಾನು, ಮಂಜು ಮತ್ತೆ ನಮ್ ದೋಸ್ತ ಪ್ರವೀಣ ಮತ್ತೆ ಇನ್ನೊಬ್ರು ಶಾಂತಪಣ್ಣ ಅಂತ ಹೆಂಗಿದ್ರು. ಸೊ ಒಂದ್ 4-5 ಜನ ಕುತ್ಕೊಂಡು ಹಿಂಗೆ ಸುಮ್ನೆ ಡಿಸ್ಕಷನ್ ಮಾಡ್ತಾ ಕೂತಿದ್ವಿ. ಮುಂದೆ ಹೆಂಗ್ರಲ್ಲೋ, ಏನ್ ಮಾಡೋದು, ಹೆಂಗೆ ಸಮಾಚಾರ, ಮುಂದಿನ ಭವಿಷ್ಯ ಹೆಂಗೆ, ಜೀವನ ಹಿಂಗೆ ಮಾತಾಡ್ಕೊಂತ ಹೋದಾಗ ಅವಾಗ ನನ್ಗೆ ನನ್ನ ಫ್ರೆಂಡ್ ಮಂಜು ಹೇಳ್ತಾನೆ, ಸೊ ಏನಿಲ್ಲ ಡಾಕ್ಟರ್ ಬ್ರೋ ತರ ನಾನು ಆಗ್ತೀನಿ ಅಂತಂದಾಗ, ಅವಾಗ ನನ್ಗೆ ಡಾಕ್ಟರ್ ಬ್ರೋ ಅಂದ್ರೆ ಯಾರು, ಮೇ ಬಿ ಡಾಕ್ಟರ್ ಓದಿರ್ಬೋದು ಆ ತರ, ಇವನ್ ಬಿಕಾಮ್ ಓದ್ ಹೆಂಗ್ ಡಾಕ್ಟರ್ ಮಾಡ್ತಾನಪ್ಪ ಅಂತ ನನ್ಗೆ ಅದು ತಲೆ ಕೊರಿತಾ ಇತ್ತು. ಡಾಕ್ಟರ್ ಬ್ರೋ ಯಾರ್ಲೆ ಅಂತ ನಾ ಕೇಳಿದಾಗ, ಏನ್ ಡಾಕ್ಟರ್ ಬ್ರೋ ಗೊತ್ತಿಲ್ಲ ಇನ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಅಸಹಾಯ ಮಾಡಿದ್ರು, ಒಂಥರ ಅವಮಾನ ಮಾಡಿದ್ರೆ. ಹೆಂಗಂದ್ರೆ ಇವ ಸೋಷಿಯಲ್ ಮೀಡಿಯಾದಾಗ ಇಲ್ಲ ಇದು ಹಂಗೆ ಅಂತ ಹೇಳ್ಬಿಟ್ಟು ಎಲ್ರು ಅಂದ್ರು, ಡಾಕ್ಟರ್ ಬ್ರೋ ಹಂಗೆ, ಡಾಕ್ಟರ್ ಬ್ರೋನೇ ಗೊತ್ತಿಲ್ಲ ಅಂದ್ರೆ ಹಂಗ್ಲೇ ನೀ ಯೂಟ್ಯೂಬ್ ನೋಡ್ತಿಲ್ಲ ನೀ ಅಂತ. ಯೂಟ್ಯೂಬ್ ನೋಡ್ತೀನಿ ಅಂತಂದ್ರೆ, ಮತ್ತೆ ಡಾಕ್ಟರ್ ಬ್ರೋ ಗೊತ್ತಿಲ್ಲ ಅಂತಂದಾಗ, ಇಲ್ಲ ಏನ್ ಮಾಡ್ತಾರೋ ಡಾಕ್ಟರ್ ಬ್ರೋ ಅಂದ್ರೆ ಯಾರಂತ ಕೇಳಿದೆ. ಇನ್ಸ್ಟಾಗ್ರಾಮ್ದಾಗ ನೀ ಡೌನ್ಲೋಡ್ ಮಾಡ್ಕೊಂತಂದ್ರು. ಸೊ ಅವತ್ತು ನಾನು ಆಕ್ಚುಲಿ ಇನ್ಸ್ಟಾಗ್ರಾಮ್ ಮೊದಲು ಯೂಸ್ ಮಾಡ್ತಿದ್ದೆ, ಅವತ್ತು ಡಿಲೀಟ್ ಮಾಡ್ಬಿಟ್ಟಿದೆ ನಾನು, ಯಾವ್ದು ಬೇಡ ಸೋಷಿಯಲ್ ಮೀಡಿಯಾ ಅಂತೇಳಿ. ಸೊ ಅವತ್ತು ಇನ್ಸ್ಟಾಗ್ರಾಮ್ ನ ಡೌನ್ಲೋಡ್ ಮಾಡ್ಕೊಂಡು ಡಾಕ್ಟರ್ ಬ್ರೋ ಅಂತೇಳಿ ಸರ್ಚ್ ಮಾಡಿದೆ. ಫಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಂಡು ಸರ್ಚ್ ಮಾಡಿದೆ ಡಾಕ್ಟರ್ ಬ್ರೋ. ಇವರೇ ಏನ್ ಅಂತ ಇದೇ ಮೊಬೈಲ್ ಅಲ್ಲಿ, ಇದೇನೆ ವಿವೋ Y53s ಮೊಬೈಲ್ ಇದೆಲ್ಲ, ಇದೇ ಮೊಬೈಲ್ ಅಲ್ಲಿನೇ ಡಾಕ್ಟರ್ ಬ್ರೋ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ತೆಗೆದ್ಬಿಟ್ಟು ಇವ್ರೇನ್ ನೋಡ್ ಅಂತೇಳಿ ನಮ್ಮ ಫ್ರೆಂಡ್ ಮಂಜುಗ್ ತೋರಿಸಿದಾಗ ಅವನಂದ ನಕ್ಬಿಟ್ಟ. ಮತ್ತೆ ಹೊಳಿ ಏನ್ ನೋಡ್ಲಿ ಇವ್ನಿಗೆ ಡಾಕ್ಟರ್ ಬ್ರೋನೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ರು ನಕ್ರ. ನಮ್ ದೋಸ್ತ್ ಪ್ರವೀಣ್ ಕೂಡ ನಕ್ಕ. ಸೊ ಆಯ್ತು ಇವರೆಲ್ಲ ಹಿಂಗ ಅಸಹ್ಯ ಮಾಡಿದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಅವಾಗ ಅನಿಸ್ತು. ಸೊ ನನ್ನ ಚಾನಲ್ ಬಂದ್ಬಿಟ್ಟು ಮಿಸ್ಟರ್ ಬ್ರೋ ಅಂತ ಇಟ್ಟಿದ್ದೀನಿ. ಇವ್ರು ನೋಡಿದ್ರೆ ಡಾಕ್ಟರ್ ಬ್ರೋ ಆಲ್ರೆಡಿ ಇದ್ದಾನೆ, ಇಷ್ಟಕ್ಕೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟಿಗೆ ನನಗೆ ಈ ತರ ಎಲ್ಲ ಹಿಂಗ್ ನಕ್ಕಿದ್ದಾರೆ. ಸೊ ಇನ್ ಕೇಸ್ ಏನಾದ್ರೂ ನಾನು ನನ್ನ ಚಾನಲ್ ಹೆಸರು ಮಿಸ್ಟರ್ ಬ್ರೋ ಇಟ್ಟಿದ್ದೀನಿ ಅಂತ ಗೊತ್ತಾದ್ರೆ ಇವ್ರು ಮತ್ತೆ ಹೊಳ್ಳಿ ಇವನು ಕಾಪಿ ಮಾಡಿದಾನೆ ಹಾಗೆ ಹೀಗೆ ಅಂತಾರೆ ಅಂದ್ಬಿಟ್ಟು. ಸೊ ಅವಾಗ ಸಡನ್ ಫ್ಲಾಶ್ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ನನ್ನ ಚಾನಲ್ ನೇಮ್ ನಾ ಮಿಸ್ಟರ್ ಬ್ರೋ ತೆಗಿಬೇಕು ಅಂದ್ಕೊಂಡು ಅವತ್ತು ಡಿಸೈಡ್ ಮಾಡಿದೆ. ಅವತ್ತು ಬಂದು ಸಿಕ್ಕಾಪಟ್ಟೆ ಯೋಚನೆ ಮಾಡಿದೆ, ಏನ್ ಮಾಡ್ಲಿ, ಏನ್ ಇಡ್ಲಿ ಏನೂ ಗೊತ್ತಾಗ್ಲಿಲ್ಲ. ಲಿಟ್ರಲಿ ಏನೂ ಗೊತ್ತಾಗ್ಲಿಲ್ಲ. ಸುಮ್ನೆ ಮನ್ಸಿಗೆ ಬಂದಂಗೆ ರ್ಯಾಂಡಮ್ ಆಗಿ ಇಟ್ಬಿಟ್ಟೆ. ನನ್ನ ಹೆಸರು ಬಂದ್ಬಿಟ್ಟು ಕಾಸಿ. ಮುಂದೆ ಏನ್ ಇಡ್ಬೇಕು, ಕಾಸಿ ಅಂತ ಇಟ್ಟೆ. ಯೂಟ್ಯೂಬ್ ಅಲ್ಲಿ ತಗೊಳ್ಳಿಲ್ಲ. ಸೊ ಯು ಕ್ಯಾನ್ ಟ್ರೈ ಅನದರ್ ಯೂನಿಕ್ ನೇಮ್ ಅಂತ ಹೇಳ್ತು. ದಿಸ್ ನೇಮ್ ಇಸ್ ಆಲ್ರೆಡಿ ಟೇಕನ್ ಬೈ ಅನದರ್ ಚಾನಲ್ ಅಂತ ಹೇಳಿದಾಗ ಏನ್ ಹೇಳ್ಬೇಕು, ಯು ಆರ್ ಕಾಸಿ ಅಂತ ಹೇಳೋಣ ಅಂತ ಅನಿಸ್ತು. ಯು ಆರ್ ಅಂದ್ರೆ ಲಿಟ್ರಲಿ ಏನು ಗೊತ್ತಿರಲಿಲ್ಲ. ಆಮೇಲೆ ಯಾರಾದ್ರೂ ಕೇಳಿದ್ರೆ ಯು ಆರ್ ಏನು ಅಂತ ಕೇಳಿ ಇವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಾರ್ಬೇಕ. ಅವಾಗ ಯೂನಿಕ್ ರಿವ್ಯೂವರ್ ಅನ್ಕೊಂಡು ಹೋಗ್ರಲ್ಲ ಅಂತ ಹೇಳ್ಬಿಟ್ಟು ಹೇಳ್ದೆ. ನನ್ನ ಮಿಸ್ಟರ್ ಬ್ರೋ ಅನ್ನೋ ಚಾನಲ್ ನೇಮ್ ಅಲ್ಲಿ ಕೊಲ್ಯಾಪ್ಸ್ ಆಗೋಯ್ತು. ಸೊ ನಾನು ಮುಂಚೆ ಅನ್ಕೊಂಡಿದ್ದು ಮಿಸ್ಟರ್ ಬ್ರೋ ಅಂತ ಇಡ್ಬೇಕು. ಮಿಸ್ಟರ್ ಬ್ರೋ ಅಂತ ಏನಕ್ಕೆ ಇಡಬೇಕು ಅಂದಾಗ, ಸೊ ನಾನ್ ಬಂದ್ಬಿಟ್ಟು ಎಲ್ರಿಗೂ ಬ್ರೋ 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 ಅಂತಾನೆ ಕರಿತಾ ಇದ್ದೆ. ಒಂಥರ ನಾನು ಉತ್ತರ ಕರ್ನಾಟಕದವನು ಆದ್ರೂ ಕೂಡ ದಕ್ಷಿಣ ಕರ್ನಾಟಕ ಸ್ಲ್ಯಾಗ್ ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ. ಬಿಕಾಸ್ ಬಂದ್ಬಿಟ್ಟು ನಾನು ಓದುವಂತ ನೋಡ್ತಾ ಇದ್ದಿರಲ್ಲ ಕಾದಂಬರಿಗಳು. ಸೊ ಅದರಲ್ಲಿ ತೇಜಸ್ವಿ ಅವರು, ಕುವೆಂಪು ಅವರು, ಕಾರಂತ್ ಅವರು, ಮತ್ತೆ ಬೇಂದ್ರೆ ಅವರು, ಮತ್ತೆ ಅವ್ರಕ್ಕಿಂತ ಹೆಚ್ಚಾಗಿ SL ಭೈರಪ್ಪ ಅವರ ಕಾದಂಬರಿಗಳು ಇವೆಲ್ಲ ನಾನು ಓದ್ತಾ ಇದ್ದೆ. ಸೊ ಅವ್ರ ಕಾದಂಬರಿಗಳು, ನಾನು ಎಕ್ಸ್ಟ್ರಾವರ್ಟ್ ಗಿಂತ ಇಂಟ್ರಾವರ್ಟ್ ಜಾಸ್ತಿ. ಸೊ ವೆನ್ ಐ ಆಮ್ ಸ್ಟಾರ್ಟಿಂಗ್ ಯೂಟ್ಯೂಬ್ ದೆನ್ ಐ ಆಮ್ ಎಕ್ಸ್ಟ್ರಾವರ್ಟ್. ಸೊ ಅದಕ್ಕಿಂತ ಮುಂಚೆ ನಾನು ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ಸೊ ಅದ್ರಗೋಸ್ಕರ ನಾನು ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಇನ್ ಕೇಸ್ ಮಾತಾಡಿದ್ರೆ ಹೆಂಗ್ ಮಾತಾಡ್ಬೇಕು ಇವ್ರ ಜೊತೆಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ಸ್ವಲ್ಪ ಬುಕ್ಸ್ ಲ್ಯಾಂಗ್ವೇಜಸ್ ನ ಜಾಸ್ತಿ ಯೂಸ್ ಮಾಡ್ತಿದ್ದೆ. ನಾನು ದಕ್ಷಿಣ ಕರ್ನಾಟಕನೂ ಅಲ್ಲ, ಉತ್ತರ ಕರ್ನಾಟಕನೂ ಅಲ್ಲ, ಬುಕ್ಸ್ ಲ್ಯಾಂಗ್ವೇಜ್ ಅಂದ್ರೆ ಗ್ರಾಂಥಿಕ ಭಾಷೆಯನ್ನು ಯೂಸ್ ಮಾಡ್ಬಿಟ್ಟು ಮಾತಾಡ್ತಿದ್ದೆ. ಅದನ್ನ ಬಂದ್ಬಿಟ್ಟು ಎಲ್ಲರೂ ನನಗೆ ನೆಕ್ಸ್ಟ್ ಮೀಟ್ ಆದಾಗ ಕೇಳೋದು, ನೀನೇನು ಉತ್ತರ ಕರ್ನಾಟಕ ಅಲ್ಲ ದಕ್ಷಿಣ ಕರ್ನಾಟಕ. ಸೊ ಅವಾಗ ನಮ್ ಬಿಜಾಪುರ ಅಂತ ನಮ್ಮ ಊರ ಹೆಸರು ಹೇಳಿದ ತಕ್ಷಣ ಮತ್ ನೀನ್ ದಕ್ಷಿಣ ಕರ್ನಾಟಕ ಮಾತಾಡ್ತಿ, ಬಿಜಾಪುರ ಅಂತ ನಿಮ್ ಊರ್ ಹೇಳ್ತಿ, ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಆಯ್ತು ಅಲ್ಲೇ ದಕ್ಷಿಣ ಕರ್ನಾಟಕದ ಒಂದಿಷ್ಟು ಜನ ಇದ್ದೆ, ಅಲ್ಲೇ ಎಲ್ಲ ಮುಗಿಸ್ ಬಂದಿದ್ದೀನಿ ಎಜುಕೇಶನ್ ಅಂತ ಹೇಳಿದ್ರೆ ಆಯ್ತು ಅಂತ ಅಂತಿದ್ರೆ ಲಿಟ್ರಲಿ ಏನಿಲ್ಲ, ನಮ್ ಓದಿದ್ದು ಮಾಡಿದೆಲ್ಲ ನಮ್ಮ ಊರಲ್ಲೇ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀನಿ ಅಂದ್ರೆ ಸ್ವಲ್ಪ ಅದರ್ ಟಾಪಿಕ್ ಹೋಗ್ಬಿಡ್ತು, ಇದೊಂದು ಸ್ಟೋರಿ ಹೇಳಿದೆ. ಸೊ ಸದ್ಯಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ಒಂದಿಷ್ಟು ಗ್ಯಾಜೆಟ್ಸ್ಗಳು ತಗೊಂಡಿದ್ದೆ.